ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳು ಶಕಪುರುಷರು. ಶ್ರೀರಾಮದೇವರ ಪರಮಾನುಗ್ರಹದಿಂದ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಸಜ್ಜನರನ್ನು ತಮ್ಮ ಕಡೆ ಆಕರ್ಷಣೆ ಮಾಡಿ ಅವರ ಭಕ್ತಿಗೆ ಮೆಚ್ಚಿ ಅವರಿಗೆ ಸಕಲಾಭೀಷ್ಟಗಳನ್ನು ಕೊಡ್ತಕ್ಕಂಥವ್ರು. ಅವರ ಶಿಷ್ಯರೇ ಆದಂತಹ ಅಪ್ಪಣಾಚಾರ್ಯರು ತಾವು ರಚಿಸಿದ ಗುರುಸ್ತೋತ್ರದಲ್ಲಿ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ, ಯಾರಿಗೇನು ಅಪೇಕ್ಷಿತವೋ ಅದನ್ನು ಕೊಡ್ತಾರೆ. ರಾಯರು ಬಿಟ್ಟರೆ ಇನ್ಯಾರೂ ಅಂಥ ಅವರ ಕಾಲದಲ್ಲಿ ಅಷ್ಟು ಸಮರ್ಥರಾದವರು ಯಾರೂ ಇದ್ದಿಲ್ಲ. ಯಾರಿಗೇನು ಬೇಕಾದರೂ ರಾಘವೇಂದ್ರ ಸ್ವಾಮಿಗಳ ಹತ್ರನೇ ಬರ್ತಾಯಿದ್ದರು. ಯಾವ ಭೇದ ಭಾವ ಇಲ್ಲದೆ ಸಣ್ಣವರು ದೊಡ್ಡವರು ಸ್ತ್ರೀಯರು ಪುರುಷರು ಯಾವ ಮತ ಮಠ ಯಾವ ಭೇದವೂ ಇಲ್ಲದೇನೆ ಎಲ್ಲರೂ ಬಂದು ರಾಯರಿಂದ ತಮ್ಮ ಅಭೀಷ್ಟವನ್ನು ಪಡೆಯುವವರು. ಒಂದು ಸಲ ರಾಘವೇಂದ್ರ ಸ್ವಾಮಿಗಳು ಚಿತ್ರದುರ್ಗದ ಕಡೆ ಪ್ರಯಾಣ ಬೆಳೆಸಿರ್ತಾರೆ. ಚಿತ್ರದುರ್ಗದ ಕಡೆ ಸಂಚಾರ ಮಾಡ್ತಾ ಇರುವಾಗ ಆ ಚಿತ್ರದುರ್ಗದಲ್ಲಿ ವೆಂಕಣ್ಣ ಅಂತ ಒಬ್ಬ ಭಕ್ತ. ರಾಘವೇಂದ್ರ ಸ್ವಾಮಿಗಳ ಪರಿಚಯ ಆಯಿತು. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡ್ತಾ ಇದ್ದ ವೆಂಕಣ್ಣ. ಎಲ್ಲ ಕೆಲಸಗಳನ್ನೂ ಮಾಡುವನು. ಅವನ ಮೇಲೆ ಕರುಣೆಯಿಂದ ರಾಘವೇಂದ್ರ ಸ್ವಾಮಿಗಳು ಆ ವೆಂಕಣ್ಣನನ್ನು ಬಹಳ ಹಚ್ಚಿಕೊಂಡಿದ್ದರು. ಆಗಾಗ್ಗೆ ಕರೆದು ಕೇಳುವರು, ನಿನಗೇನು ಬೇಕು, ಸೇವೆ ಮಾಡ್ತಾ ಇದ್ದೆ, ನಿನಗೇನು ಬೇಕು ಅಂತ. ಸಾಧಾರಣವಾಗಿ ರಾಯರಲ್ಲಿ ಸೇವೆ ಮಾಡೋರು ನನಗೆ ಉದ್ಯೋಗ ಬೇಕು, ಹಣ ಬೇಕು, ಸಾಲ ಪರಿಹಾರ ಆಗಬೇಕು, ಮಕ್ಕಳು ಬೇಕು, ಮದುವೆ ಆಗಬೇಕು, ಹೀಗೆಲ್ಲ ಕೇಳ್ತಿರ್ತಾರೆ. ಆದರೆ ವೆಂಕಣ್ಣ ಅಷ್ಟು ರಾಯರ ಸೇವೆ ಮಾಡಿದ್ದಾನೆ. ರಾಘವೇಂದ್ರ ಸ್ವಾಮಿಗಳೇ ಏನು ಬೇಕು ಅಂತ ಕೇಳಿದರೆ ಮಕ್ಕಳು ಮರಿ ಸಂತಾನ ಸಂಪತ್ತು ಸ್ಥಾನ ಸಂಬಳ ಯಾವುದನ್ನೂ ಅಪೇಕ್ಷೆ ಪಡದೆ ನನಗೆ ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ಕೇಳ್ತಿದ್ದಂತೆ. ಮೋಕ್ಷ ಅನ್ನೋದು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ರಾಘವೇಂದ್ರ ಸ್ವಾಮಿಗಳು ಸುಮ್ಮನೆ ಇರ್ತಿದ್ರಂತೆ. ಏನೋ ಗೊತ್ತಿಲ್ಲ ಕೇಳ್ತಾ ಇದ್ದಾನೆ ಅಂತ. ಒಂದು ಸಲ ಚಿತ್ರದುರ್ಗದಲ್ಲೇ ವೆಂಕಣ್ಣ ಇದ್ದಾಗ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಂದಾಗ ಮತ್ತೆ ವೆಂಕಣ್ಣನ ಸೇವೆಗೆ ಮೆಚ್ಚಿ ಕೇಳಿದ್ರಂತೆ. ವೆಂಕಣ್ಣ ನಿನಗೇನು ಬೇಕು ಹೇಳು ಅಂತ ಕೇಳ್ತಾರೆ. ಆಗಲೂ ಕೇಳಿದ್ನಂತೆ, ಸ್ವಾಮಿ ನಾನು ಬೇಕಾದಷ್ಟು ಸಲ ಹೇಳಿದ್ದೇನೆ, ಗುರುಗಳೇ ನನಗೇನೂ ಬೇಡ, ನನಗೆ ಮೋಕ್ಷ ಬೇಕು ಅಂತ ಹೇಳಿದನಂತೆ. ಆಗ ರಾಘವೇಂದ್ರ ಸ್ವಾಮಿಗಳು ನಿಶ್ಚಯ ಮಾಡಿಕೊಂಡ್ರು, ಇವನು ಬೇರೇನೂ ಅಪೇಕ್ಷೆ ಪಡೋದಿಲ್ಲ, ಈ ಸಾಂಸಾರಿಕ ಜೀವನವನ್ನು ಬಿಟ್ಟು ಮೋಕ್ಷ ಅಂತ ಪರಮಾತ್ಮನ ಬಳಿ ಹೋಗೋದು, ಭಗವಂತನ ಲೋಕಕ್ಕೆ ಹೋಗಿ ಆ ವೈಕುಂಠ ಲೋಕದಲ್ಲಿಯೋ ಇನ್ಯಾವುದೋ ಪರಮಾತ್ಮನ ಲೋಕದಲ್ಲಿ ವಾಸ ಮಾಡೋದು, ಅಂಥ ಮೋಕ್ಷವನ್ನೇ ಬಯಸ್ತಿದ್ದಾನೆ ಅಂತ ಭಾವಿಸಿ ರಾಯರು ಆದೇಶ ಮಾಡಿದ್ರಂತೆ, ವೆಂಕಣ್ಣ ಇಲ್ಲೊಂದು ಹೊಂಡ ತೋಡಿ ಅಲ್ಲಿ ಅಗ್ನಿ ಸ್ಥಾಪನೆ ಮಾಡು ಅಂತ. ಅಲ್ಲಿ ಕಟ್ಟಿಗೆ ಎಲ್ಲ ಹಾಕಿ ಬೆಂಕಿ ಸ್ಥಾಪನೆ ಮಾಡಿದ. ರಾಯರು ಹೇಳಿದರು, ನಿನಗೆ ಮೋಕ್ಷ ಬೇಕಾದರೆ ಆ ಬೆಂಕಿಯಲ್ಲಿ ಹಾರು ಅಂದರಂತೆ.
ಎಷ್ಟು ಭಕ್ತಿ ರಾಘವೇಂದ್ರ ಸ್ವಾಮಿಗಳ ಮೇಲೆ. ಅವರು ಹೇಳಿದ ಕೂಡಲೇ ಆ ಬೆಂಕಿಯಲ್ಲಿ ಹಾರೇ ಬಿಟ್ಟನಂತೆ ವೆಂಕಣ್ಣ. ಅವನ ದೇಹ ಭಸ್ಮ ಆಗಿ ಹೋಯಿತು, ಸುಟ್ಟು ಬೂದಿಯಾಗಿಬಿಟ್ಟ. ಎಲ್ಲರೂ ರಾಯರನ್ನು ಆಕ್ಷೇಪ ಮಾಡಿದರಂತೆ ರಾಘವೇಂದ್ರ ಸ್ವಾಮಿಗಳನ್ನು. ಏನಿದು, ಒಬ್ಬ ಭಕ್ತನನ್ನು ಕೊಂದು ಹಾಕಿಬಿಟ್ರು, ಸುಟ್ಟು ಹಾಕಿಬಿಟ್ರು ರಾಘವೇಂದ್ರ ಸ್ವಾಮಿಗಳು. ಹೀಗೆ ಮಾಡೋದೇ ಒಬ್ಬ ಸ್ವಾಮಿಗಳಾಗಿ ಸನ್ಯಾಸಿಗಳಾಗಿ ಒಬ್ಬ ವ್ಯಕ್ತಿಯನ್ನು ದಹನ ಮಾಡಿಬಿಟ್ರಲ್ಲ ಅಂತ ಬಹಳ ನಿಂದೆ ಮಾಡಿದಾಗ, ಆಕ್ಷೇಪ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಅವ್ರನ್ನೆಲ್ಲ ಕರೆದು ಹೇಳಿದ್ರಂತೆ. ಅವರಿಗೆ ಕರೆದು ದಿವ್ಯ ದೃಷ್ಟಿ ಕೊಟ್ಟು, ದಿವ್ಯ ಚಕ್ಷುಸ್ಸು ಕೊಟ್ಟು, ದಿವ್ಯ ದೃಷ್ಟಿ ಕೊಟ್ಟು ಹೇಳ್ತಾರೆ, ಆಕಾಶದ ಕಡೆ ನೋಡಿ ಎಂದರು. ಆಕ್ಷೇಪ ಮಾಡಿದ ಶಿಷ್ಯರೆಲ್ಲ ಆಕಾಶದ ಕಡೆ ನೋಡ್ತಾ ಇದ್ದಾರೆ. ಭವ್ಯವಾದ ದಿವ್ಯವಾದ ಒಂದು ವಿಮಾನದಲ್ಲಿ ಕೂತುಕೊಂಡು ವೆಂಕಣ್ಣ ತೇಜೋಮಯನಾಗಿ ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ. ವೆಂಕಣ್ಣ ಕಂಡ, ಆದರೆ ಮೊದಲಿನಂತೆ ಕಾಣಲಿಲ್ಲ. ದಿವ್ಯ ರೂಪ, ಭೌತಿಕ ರೂಪ ಬಿಟ್ಟು ದಿವ್ಯ ರೂಪದಿಂದ ತೇಜೋಮಯನಾಗಿ ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ. ಇದನ್ನು ನೋಡಿದ ಮೇಲೆ ಎಲ್ಲರೂ ಕೂಡ ರಾಯರ ಪಾದಕ್ಕೆರಗಿ ನಿಮ್ಮನ್ನು ಆಕ್ಷೇಪ ಮಾಡಿದ್ದು ತಪ್ಪಾಯಿತು, ನಿಮ್ಮ ನಿಂದೆ ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮಾಯಾಚನೆ ಮಾಡಿದರು. ರಾಯರಲ್ಲಿ ಭಕ್ತಿ ಜಾಸ್ತಿ ಮಾಡಿದರು. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನವಿದ್ಯತೆ. ರಾಘವೇಂದ್ರ ಸ್ವಾಮಿಗಳು ನಾವು ಏನು ಬಯಸ್ತೇವೆ ಅದನ್ನೆಲ್ಲ ಕೊಡ್ತಕ್ಕಂಥ ಶಕ್ತಿ ಉಳ್ಳವರು. ಆದರೆ ಯಾವುದ್ಯಾವುದು ನಿಷಿದ್ಧವಾದದ್ದನ್ನು ನಾವು ಬಯಸಬಾರ್ದು. ವಿಹಿತವಾದದ್ದು ಯಾವುದು ಶಾಸ್ತ್ರದಲ್ಲಿ ವಿಹಿತವಾಗಿದೆಯೋ ಅಂಥ ಒಳ್ಳೆಯ ಪದಾರ್ಥಗಳನ್ನು ರಾಘವೇಂದ್ರ ಸ್ವಾಮಿಗಳ ಮೂಲಕವಾಗಿ ಬಯಸಿದರೆ ಅವರು ಕೊಟ್ಟೇ ಕೊಡ್ತಾರೆ ಅಂತನ್ನೋದಕ್ಕೆ ಇದು ಸಾಕ್ಷಿ. ಅದರಿಂದ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಬರೀ ಲೌಕಿಕ ಫಲ ಮಾತ್ರ ಕೊಡ್ತಕ್ಕಂಥ ಗುರುಗಳಲ್ಲ, ಅಲೌಕಿಕವಾದ ಮೋಕ್ಷ ಅನ್ನುವಂಥ ದಿವ್ಯವಾದ ಫಲವನ್ನು ಕೂಡ ಕೊಡ್ತಕ್ಕಂಥ ಗುರುಗಳು. ಅದು ಪ್ರಸಿದ್ಧಿ ಆಯಿತು. ರಾಘವೇಂದ್ರ ಸ್ವಾಮಿಗಳ ಭಕ್ತರು ಇನ್ನೂ ಜಾಸ್ತಿ ಆದರು. ಅದೇ ಚಿತ್ರದುರ್ಗದಲ್ಲಿ ಇವತ್ತಿಗೂ ಕೂಡ ವೆಂಕಣ್ಣನಿಗೆ ಮೋಕ್ಷ ಕೊಟ್ಟಂಥ ಸ್ಥಳ ಅಂತ ಒಂದು ತೋರಿಸ್ತಾರೆ. ಒಂದು ಜಾಗದಲ್ಲಿ ಬೆಂಕಿ ಸ್ಥಾಪನೆ ಮಾಡಿ ಆ ಬೆಂಕಿಯಲ್ಲಿ ವೆಂಕಣ್ಣ ಹಾರಿದ್ದು ಅಲ್ಲಿಂದ ಮೋಕ್ಷಕ್ಕೆ ಹೋದ ಜಾಗವನ್ನು ಇವತ್ತಿಗೂ ಕೂಡ ನೋಡಬಹುದು. ಅಂಥ ಒಂದು ಸ್ಥಳ ಚಿತ್ರದುರ್ಗದಲ್ಲಿ ರಾರಾಜಮಾನವಾಗಿದೆ. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ದೊಡ್ಡ ಪವಾಡ. ಬೆಂಕಿಯಲ್ಲಿ ಹಾರಿಸಿ ಅವನನ್ನು ದಿವ್ಯ ವಿಮಾನದಲ್ಲಿ ಹೋಗೋದನ್ನು ಎಲ್ರಿಗೂ ಕೂಡ ತೋರಿಸಿದ್ದಾರೆ. ಅದೇ ಚಿತ್ರದುರ್ಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೈಯಿಂದ ನಿರ್ಮಾಣ ಮಾಡಿದಂಥ ತಮ್ಮದೇ ಆದ ವೃಂದಾವನವನ್ನು ಅಲ್ಲಿ ಇಟ್ಟು ಹೋಗಿದ್ದಾರೆ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಂದು ವೃಂದಾವನ ಹೇಗಿರಬೇಕು ತಮ್ಮ ವೃಂದಾವನ ಅನ್ನೋದನ್ನು ತಾವೇ ಮಾಡಿದರಂತೆ. ಇವತ್ತು ನಾವು ನೋಡ್ತೇವೆ ರಾಯರ ಮಠಗಳಲ್ಲಿ ಎಲ್ಲ ಕಡೆ ವೃಂದಾವನ ಇದೆ. ಈ ರೀತಿಯೇ ಆಕಾರ ಬರಲಿಕ್ಕೇನು ಕಾರಣ? ನಾನಾ ರೀತಿಯಾದ ಪ್ರತಿಮೆಗಳನ್ನು ಮಾಡ್ಬೋದು, ಪ್ರತಿಮೆ ಮಾಡ್ಬೋದು, ಅಥವಾ ಇನ್ನೇನೋ ಮಾಡಿದ ಹಾಗೆ ಮಾಡ್ಬೋದು, ಒಂದು ಗುಂಡು ಕಲ್ಲಿನ ಹಾಗೆ ಮಾಡಬಹುದು. ಇದೇ ಶೇಪ್ನಲ್ಲೇ ವೃಂದಾವನಗಳನ್ನು ನೋಡ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳೇ ಮಾಡಿದರಂತೆ. ಕಲ್ಲಿನಿಂದ ತಮ್ಮ ಜೀವಿತಾವಧಿಯಲ್ಲಿ ತಾವೇ ವೃಂದಾವನ ಮಾಡಿಸಿ ನನ್ನ ವೃಂದಾವನ ಹೀಗಿರಬೇಕು ಅಂತ ಅದು ಚಲ ವೃಂದಾವನ, ಸಣ್ಣ ವೃಂದಾವನ ಮಾಡಿಸಿದ್ದರಂತೆ. ಅದರಲ್ಲಿ ಹಿಂದಿನ ಗುರುಗಳೆಲ್ಲರೂ ಸನ್ನಿಧಾನ ಬರೋ ಹಾಗೆ ವಿಜಯೇಂದ್ರ ಸ್ವಾಮಿಗಳು, ಸುಧೀಂದ್ರರು, ಪದ್ಮನಾಭ ತೀರ್ಥರು ಮೊದಲಾದ ಯತಿವರೇಣ್ಯರ ಸನ್ನಿಧಾನ ಇರುವಂಥ ವೃಂದಾವನ ಮಾಡಿಸಿ ಅದನ್ನು ಶಿಷ್ಯರಿಗೆ ಕೊಟ್ಟಿದ್ದರಂತೆ. ಹಾಗೆ ಪರಂಪರೆಯ ಪೂಜೆ ಮಾಡಿಕೊಂಡು ಬಂದಂಥ ಆ ವೃಂದಾವನ ಚಿತ್ರದುರ್ಗದಲ್ಲಿ ಇವತ್ತಿಗೂ ಇದೆ. ಅಲ್ಲಿ ರಾಯರ ಮಠ ಇದೆ. ಆ ಮಠದಲ್ಲಿ ಒಂದು ದೊಡ್ಡ ರಾಯರ ವೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಅದರ ಮೇಲೆ ರಾಘವೇಂದ್ರ ಸ್ವಾಮಿಗಳು ತಾವು ಕೈಯಿಂದ ಮಾಡಿದಂಥ ಸಣ್ಣ ಶಿಲಾಮಯ ವೃಂದಾವನವನ್ನು ಕೂಡ ಅಲ್ಲಿ ನೋಡಬಹುದು. ಪರಂಪರೆಯಲ್ಲಿ ಬಂದಂಥ ಒಬ್ಬರು ಸ್ವಾಮಿಗಳು ಪ್ರಾಯಶಃ ಸುಮತೀಂದ್ರರು ಅಂತ ಕಾಣುತ್ತೆ. ಅವರು ಅಲ್ಲಿ ಭಕ್ತರಿಗೆ ಅಪೇಕ್ಷೆ ಪಟ್ಟದ್ದಕ್ಕೆ ಅಲ್ಲಿಟ್ಟು ಪ್ರಾಣದೇವರ ಗುಡಿಯಲ್ಲಿಟ್ಟು ಅದನ್ನು ಇಲ್ಲೇ ಪೂಜೆ ಮಾಡಿಕೊಂಡಿರ್ರಿ ಅಂತ ಹೇಳಿದ್ದಾರೆ. ಅಲ್ಲಿದೆ. ಇದು ಚಿತ್ರದುರ್ಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ತೋರಿದಂಥ ಒಂದು ಅದ್ಭುತವಾದ ಪವಾಡ. ಇಂಥ ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಕೂಡ ದುಃಖದಿಂದ ಬಿಡುಗಡೆಯನ್ನು ಕೊಡಲಿ. ಮೋಕ್ಷ ಕೊಟ್ಟವರು ಅಂದ್ರೇನು? ಬಿಡುಗಡೆ. ದುಃಖ, ಕ್ಲೇಶ,
ಇದರಿಂದ ಬಿಡುಗಡೆ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ.